ಗಣೇಶ್ ಕುಮಾರ್, ಕೇಂದ್ರ GST ಇದು ಅಸಿಸ್ಟೆಂಟ್ ಕಮಿಷನರ್ ಬಳ್ಳಾರಿ ಡಿವಿಷನ್ನು. ಇವತ್ತು ನಾವು 8ನೇ ವರ್ಷದ GST ಡೇಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. GST ಸ್ಟಾರ್ಟ್ ಆಗಿ 8 ವರ್ಷ ಕಂಪ್ಲೀಟ್ ಆಗಿದೆ. ಈ ವರ್ಷ ನಮಗೆ ಟ್ಯಾಕ್ಸ್ ಕಲೆಕ್ಷನ್ನು ಹೋದ ವರ್ಷ ಏಪ್ರಿಲ್ 24 ಮಾರ್ಚ್ 25ವರೆಗೂ 45 ಲಕ್ಷ ಕೋಟಿ ಕಲೆಕ್ಟ್ ಆಗಿದೆ. ಈಗ ಪ್ರತಿ ತಿಂಗಳು ಏಪ್ರಿಲಿಂದ 2 ಲಕ್ಷ ಕೋಟಿ ಕಲೆಕ್ಟ್ ಆಗ್ತಾಯಿದೆ. ಸೊ ಇದೇ ಥರ ಮುಂದುವರೆದ್ರೆ ಇನ್ನೂ GST ಕಲೆಕ್ಷನ್ಲಿ ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಾಗತ್ತೆ. ಮತ್ತು ಎಲ್ಲರೂ ಕೂಡ ಇದರಲ್ಲಿ ಸಹಕರಿಸಬೇಕು. ಎಲ್ಲರೂ ಕೂಡ ಇದರ ಬೆನಿಫಿಟ್ ತಗೊಳ್ಳಿ, ಎಲ್ಲರಿಗೂ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ. ಸರ್, ಬಳ್ಳಾರಿಯಿಂದ ಎಷ್ಟು ಕಲೆಕ್ಟ್ ಆಗುತ್ತೆ ಸರ್ ಅಪ್ರಾಕ್ಸಿಮೇಟ್ಲಿ ಕಂಪೇರ್ ಟು ಅದರ್? ಎಷ್ಟು ನಮ್ಮದು ಇದನ್ನು ಲಾಸ್ಟ್ ಇಯರ್ ಬಳ್ಳಾರಿ ಡಿವಿಷನಿಂದ 7,000 ಕೋಟಿ ಮೇಲೆ ಕಲೆಕ್ಟ್ ಆಗ್ತಾಯಿದೆ. ಯಾರು ಟ್ಯಾಕ್ಸ್ ಪೇ ಮಾಡಲ್ಲ ಅವ್ರಿಗೆ ಏನು ಹೇಳ್ತಾರೆ ಸರ್? ಇಲ್ಲ, ಟ್ಯಾಕ್ಸು ನೋಡಿ, ಇದು GST ಅನ್ನೋದು ಗ್ರಾಹಕರು ಇಂದ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ತುಂಬಬೇಕು. ಇದರಲ್ಲಿ ಯಾರು ಕಟ್ತಾರೆ ಯಾರು ಬಿಡ್ತಾರೋ ಅನ್ನೋದಲ್ಲ, ಎಲ್ಲರದು ಬಿಸ್ನೆಸ್ ಮಾಡೋರು ಅವ್ರು ಕಲೆಕ್ಟ್ ಮಾಡಬೇಕು, ಸರ್ಕಾರಕ್ಕೆ ತುಂಬಿಸ್ಬೇಕು. ಇದು ಯಾರೂ ವೈಯಕ್ತಿಕವಾಗಿ ಏನು ಕಲೆಕ್ಟ್ ಮಾಡೋಂಥದ್ದಲ್ಲ. ಸೊ ಇದು ಕಲೆಕ್ಟ್ ಮಾಡಿ ಟ್ಯಾಕ್ಸ್ ಪೋರ್ಷನ್ನ ಅವ್ರು ಉಳಿಸ್ಕೊಂಡ್ರೆ ಅವರು ಅದಕ್ಕೆ ಮುಂದೆ ಏನು ಕಾನೂನು ಕ್ರಮ ಜರುಗಿಸ್ಬೇಕು ಅದು ಜರುಗಿಸ್ತಾರೆ. ಅದು ಅವ್ರ ದುಡ್ಡಲ್ಲ, ಟ್ಯಾಕ್ಸ್ ಪೋರ್ಷನ್ ಸರ್ಕಾರದ ದುಡ್ಡು. ಇದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ, ಏನಿಲ್ಲ. ಈ 8 ಇಯರ್ಸಲ್ಲಿ ಏನು ಚೇಂಜಸ್ ಆಗಿದೆ? ಇದರಲ್ಲಿ ಏನು ಇಂದು ನೋಡಿ, GST ಇಟ್ ಈಸ್ ಓನ್ಲಿ ಇಂಟಿಗ್ರೇಷನ್ ಆಫ್ ಆಲ್ ಟ್ಯಾಕ್ಸಸ್. ಮೊದಲು ಕೂಡ ಸೆಂಟ್ರಲ್ ಎಕ್ಸೈಸ್ ಇತ್ತು, ಕಸ್ಟಮ್ಸ್ ಇತ್ತು, ಸರ್ವಿಸ್ ಟ್ಯಾಕ್ಸ್ ಇತ್ತು, ಎಲ್ಲ ಥರ ವ್ಯಾಟ್ ಇತ್ತು. ಈಗೇನು ಅಂದರೆ ಆವಾಗ ಡಿಫ್ರೆಂಟು ಫಾರ್ಮ್ಸಲ್ಲಿ ಫೈಲ್ ಮಾಡ್ತೀವಿ. ಈಗೆಲ್ಲ ಒಂದೇ. ಈ ಹೊಸ್ದಾಗೇನು ಇದೆ ಲೆವಿ ಆಗಿಲ್ಲ. ಇಟ್ ಈಸ್ ಓನ್ಲಿ ಕಾಂಬಿನೇಷನ್ ಆಫ್ ಆಲ್ ಟ್ಯಾಕ್ಸಸ್. ಇದರಲ್ಲಿ ಎಷ್ಟೋ ಜನಕ್ಕೆ ತಪ್ಪು ಕಲ್ಪನೆ ಇದೆ, ತಾವು ಕಟ್ತಾ ಇದ್ದೀವಿ ಅಂತ. ಯಾವುದೇ ಬಿಸ್ನೆಸ್ ಮ್ಯಾನು ಕಟ್ತಾ ಇಲ್ಲ. ಅವ್ರ ಕೆಲಸ ಏನು, ಬಿಸ್ನೆಸ್ ಮಾಡಿದ್ದನ್ನು ಟ್ಯಾಕ್ಸ್ ಪೋರ್ಷನ್ನ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ತುಂಬಬೇಕು. ಅವ್ರೇನಾರು ನಾವು ಕಟ್ತಾ ಅಂದರೆ ಅದು ಸುಳ್ಳು. ಯಾರೂ ಟ್ಯಾಕ್ಸ್ ಕಟ್ಟಲ್ಲ ಅವ್ರ ಜಾಬಿಂದ. ಇಟ್ ಈಸ್ ವೆರಿ ಕ್ಲಿಯರ್. ಅವ್ರು ಬಿಸ್ನೆಸ್ ಮಾಡ್ತಾರೆ, ಅವ್ರವ್ರ ತಕ್ಕಾಗೆ ಆ ಬಿಸ್ನೆಸ್ಸಲ್ಲಿ ಏನು ಟ್ಯಾಕ್ಸು ಲೆವಿ ಇರುತ್ತೆ ಆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ಸರ್ಕಾರ ತುಂಬಬೇಕು. ಐ ಆಮ್ ಗಣೇಶ್ ಕುಮಾರ್, Assistant Commissioner from Central GST, Ballari Division. And the question which the public were asking regarding the collection and payment of GST in Ballari. See, it is very clear. Whatever the businessman does the business based on his turnover, his job is to collect the tax and remit to government. But there is no confusion or there is no ambiguity in collection of tax and tax. Whatever collected from the customer, it has to be remitted to the Government of India in the right time and prescribed way. So it is the duty of every taxpayer to comply with the rules which are prescribed in GST law, and I request everyone to collect their tax and pay to the government, and I wish everyone a happy GST Day 8th year celebration in Ballari Division. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.